ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ದೊಡ್ಡ ಒಂದು ಸಂಕಲ್ಪ, ಒಂದು ಕನಸು ಇತ್ತು. ಇದನ್ನ ಅವರ ಜವಾಬ್ದಾರಿನ ಹೊತ್ಕೊಂಡು ಮಾಡಬೇಕು ಅನ್ನುವಂತಹ ಶಿವಮೊಗ್ಗ ಆದ ಮೇಲೆ ಅದರ ಜವಾಬ್ದಾರಿಯನ್ನ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ತೊಟ್ಟಂತಹ ಅವರು ಅನೇಕ ಅಡೆತಡೆಗಳು ಬಂದು ಆದರೂ ಕೂಡ ಈ ಒಂದು ಕಾರ್ಯಕ್ರಮ ಮಳವಳ್ಳಿಯಲ್ಲಿ ಎಲ್ಲ ಪೂಜ್ಯರುಗಳ ಆಶೀರ್ವಾದ, ವಿಶೇಷವಾಗಿ ನರೇಂದ್ರ ಸ್ವಾಮಿ, ಅನ್ನದಾನಿ, ಪುಟ್ಟರಾಜು ಮತ್ತಿತರ ಎಲ್ಲ ಜನಪ್ರತಿನಿಧಿಗಳ ಸಹಕಾರ, ಭಕ್ತರ ಒಂದು ಸಹಕಾರ ಮತ್ತು ಇಲ್ಲಿ ಮಳವಳ್ಳಿ ತಾಲೂಕಿನ ಎಲ್ಲ ಪೂಜ್ಯರುಗಳ ಒಂದು ಒಗ್ಗಟ್ಟಿನ ಹೋರಾಟ ಮತ್ತು ಶ್ರಮದ ಫಲವಾಗಿ ಇವತ್ತು ಆದಿಜಗದ್ಗುರು ಶಿವರಾತ್ರೀಶ್ವರರ ಜಯಂತಿ ಅತ್ಯಂತ ಯಶಸ್ವಿಯಾಗಿ ನಡೆಯುವಂತಹ ಒಂದು ಕಾರ್ಯಕ್ರಮ ಆಗಿರುವಂತಹದ್ದು ಅತ್ಯಂತ ಹೆಮ್ಮೆ ಪಡಬೇಕಾಗಿರುವಂತಹದ್ದು, ಅಭಿಮಾನ ಪಡಬೇಕಾಗಿರುವಂತಹದ್ದು. ಮಳವಳ್ಳಿ ತಾಲೂಕಿನಲ್ಲಿ ಮೊದಲಿಗೆ ಬೆಳಕನ್ನ, ಈ ವಿದ್ಯುತ್ತನ್ನ ಕಂಡಿಡಿದಂತಹ ಒಂದು ತಾಲೂಕು ಅನ್ನುವ ಹೆಸರಿದೆ. ಹಾಗೆ ಇವತ್ತು ಅಂತಹ ಒಂದು ಆಧ್ಯಾತ್ಮಿಕ ಬೆಳಕನ್ನ ಒಂದು ವಾರಗಳ ಕಾಲ ಪಡೆದಂತಹ ಒಂದು ಕೀರ್ತಿ ಅದು ಮಳವಳ್ಳಿ ತಾಲೂಕಿಗೆ ಇರುವಂತಹದ್ದು ಅನ್ನುವುದನ್ನ ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು. ನಾವೆಲ್ಲರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ, ಪರಂಪರೆ, ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆ ಎನ್ನುವುದನ್ನ ಇಡೀ ಪಾಶ್ಚಿಮಾತ್ಯರು ಯಾವತ್ತೂ ಕೂಡ ಗುರುತಿಸಿಕೊಂಡು ಬಂದಿರುವಂತಹ ಅವರು. ಮಾರ್ಕ್ ಟೈನ್ ಅನ್ನುವಂತಹ ಒಬ್ಬ ಮಾತನ್ನ, ಅಮೆರಿಕಾ ದೇಶದ ಒಬ್ಬ ಬರಹಗಾರ ಒಂದು ಮಾತನ್ನ ಹೇಳ್ತಾನೆ, ಇಂಡಿಯಾ ಇಸ್ ದ ಕ್ರಾಡಲ್ ಆಫ್ ಹ್ಯೂಮನ್ ರೇಸ್, ದ ಬರ್ತ್ ಪ್ಲೇಸ್ ಆಫ್ ಹ್ಯೂಮನ್ ಸ್ಪೀಚ್, ದ ಮದರ್ ಆಫ್ ಹಿಸ್ಟರಿ, ದ ಗ್ರೇಟ್ ಮದರ್, ಗ್ರ್ಯಾಂಡ್ ಮದರ್ ಆಫ್ ಲೆಜೆಂಡ್ ಅಂಡ್ ದ ಗ್ರೇಟ್ ಗ್ರ್ಯಾಂಡ್ ಮದರ್ ಆಫ್ ಟ್ರೆಡಿಷನ್ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಅಂದ್ರೆ ಭಾರತ ಅಂದ್ರೆ ಮಾನವ ಜನಾಂಗದ ಉಗಮಸ್ಥಾನ ಭಾರತ ಅಂತ ಹೇಳ್ತಾನೆ. ಮಾನವನ ಮಾತುವಿನ ಉಗಮಸ್ಥಾನ ಭಾರತ, ಇತಿಹಾಸದ ತಾಯಿ, ಒಂದು ಪುರಾಣಗಳ ಅಜ್ಜಿ ಮತ್ತು ಸಂಸ್ಕೃತಿ ಪರಂಪರೆಗಳ ಮುತ್ತಜ್ಜಿ ಎನ್ನುವಂತಹ ಮಾತನ್ನ ಮಾರ್ಕ್ ಟೈನ್, ಅಮೆರಿಕಾದ ಒಬ್ಬ ಬರಹಗಾರ ಹೇಳ್ತಾನೆ. ಅಂದ್ರೆ ಅದು ನಮ್ಮ ಭಾರತದ ಸಂಸ್ಕೃತಿ ಪರಂಪರೆ ಎಷ್ಟು ಆಧ್ಯಾತ್ಮಿಕವಾಗಿರುವುದು ಅನ್ನುವಂತನ್ನ ಗಮನಿಸಬೇಕಾಗಿರುವಂತಹದ್ದು. ಇವತ್ತು ಭಾರತದಲ್ಲಿ ಇವತ್ತು ನಾವು ನೆಮ್ಮದಿ ಶಾಂತಿಯಿಂದ ಬದುಕ್ತಾ ಇದ್ದೇವೆ ಅಂದ್ರೆ ನಮ್ಮ ದೇಶದಲ್ಲಿ ಹುಟ್ಟಿರುವಂತಹ ಅನೇಕ ಸಂತ ಮಹಂತರು, ಅದು ಯಾವ ಜಾತಿಗೂ ಮೀರಿದವರಲ್ಲ. ಅವರೆಲ್ಲರೂ ಕೂಡ ಇವತ್ತು ಅವರ ಬಿಟ್ಟಿರುವಂತಹದ್ದು ಯಾವ್ದ, ಇಡೀ ಮಾನವ ಕುಲಕ್ಕೆ ಸೀಮಿತವಾಗಿರುವಂತಹ ಅವರು ಯಾವುದೇ ಒಂದು ಪ್ರದೇಶಕ್ಕಾಗಲಿ, ಒಂದು ರಾಜ್ಯಕ್ಕಾಗಲಿ, ಒಂದು ಸಮಾಜಕ್ಕಾಗಲಿ ಮೀಸಲಾದಂತಹ ಅವರಲ್ಲ. ಅವರೆಲ್ಲರಿಗೂ ಬೇಕಾದಂತಹವರಾಗಿದ್ದಾರೆ. ಅದಕ್ಕಾಗಿ ಅವರನ್ನ ಮಹಾತ್ಮರು, ಸಂತರು, ಶಿವಯೋಗಿಗಳು ಅಂತೇಳಿ ಕರ್ಕೊಂಡು ಬಂದಿರುವಂತಹ ಅವರು. ರವಿಚಂದ್ರ ಘನಾರಕ್ಷಾಹ ನದಿಗಾವಶ್ಚ ಮಹಾತ್ಮನಃ ಏತೇ ಪರೋಪಕಾರಾಯ ಯುಗೆ ದೇವೇನ ನಿರ್ಮಿತಾಹ ಅಂತ ಹೇಳ್ತಾನೆ. ಇವರೆಲ್ಲ ಯಾತಕ್ಕಾಗಿ ನಿರ್ಮಿತರಾಗಿದ್ದಾರೆ ಅಂದ್ರೆ, ದೇವರು ಕಳಿಸಿದ್ದಾನೆ ಅಂದ್ರೆ ಮಾನವರಿಗಾಗಿ ಕಳಿಸಿರುವಂತಹದ್ದು, ಸಮಾಜಕ್ಕಾಗಿ ಕಳಿಸಿರುವಂತಹದ್ದು. ರವಿಚಂದ್ರವು ಘನಾರಕ್ಷಾಹ, ಇವತ್ತು ನಾವು ಸೂರ್ಯನನ್ನು ನೋಡ್ತೀವಿ, ಚಂದ್ರನನ್ನು ನೋಡ್ತೀವಿ, ಮೋಡಗಳು ಮಳೆಯನ್ನು ಸುರಿಸ್ತವೆ, ಮರಗಳು ಹಣ್ಣನ್ನ ಕೊಡ್ತವೆ, ಹಾಲನ್ನ ಕೊಡುತ್ತೆ. ಮಹಾತ್ಮರು ಕೂಡ ಇರ್ತಾರೆ. ಇವರೆಲ್ಲ ಯಾರಿಗಾಗಪ್ಪ ಯುಗದಲ್ಲಿಯೂ ಕೂಡ ಜನ್ಮ ತಾಳ್ತಾರೆ ಅಂದ್ರೆ ಅವ್ರಿಗಾಗಿ ಅಲ್ಲ, ಮನುಷ್ಯರಿಗಾಗಿ, ಇವರು ಪರೋಪಕಾರಕ್ಕಾಗಿ, ಇನ್ನೊಬ್ಬರಿಗಾಗಿ ಇವರು ಜನ್ಮ ತಾಳ್ತಾರೆ ಅಂತಾರೆ. ಆ ಪರಂಪರೆಯಲ್ಲಿ ಬರುವಂತಹ ಬಹುದೊಡ್ಡ ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಹೆಸರು ಅಂದ್ರೆ ಆ ಸುತ್ತೂರಿನ ಆದಿಜಗದ್ಗುರು ಶಿವರಾತ್ರೀಶ್ವರ ಭಗವತ್ಪಾದರು ಅನ್ನುವ ಮಾತನ್ನ ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು. ಅವರು ಕೊಟ್ಟಂತಹ ಒಂದು ಸಂದೇಶ ಏನಪ್ಪಾ ಅಂದ್ರೆ ಶಾಂತಿಯ ಸಂದೇಶವನ್ನ ಕೊಟ್ಟಿರುವಂತಹ ಅವರು. ಇವತ್ತೇನು ಬೇಕಾಗಿದೆ ಮನುಷ್ಯನಿಗೆ ಅಂದ್ರೆ ಎಲ್ಲವೂ ಇದೆ, ಆದರೆ ಒಂದಿಲ್ಲ, ಶಾಂತಿ ಅನ್ನುವಂತಹದ್ದಿಲ್ಲ, ಸಮಾಧಾನ ಅನ್ನುವಂತಹದ್ದಿಲ್ಲ, ನೆಮ್ಮದಿ ಎನ್ನುವಂತಹದ್ದಿಲ್ಲ. ಇಂದಿನ ಧಾವಂತದ ಬದುಕಿನೊಳಗೆ ಇವತ್ತು ವಿಜ್ಞಾನ ಬೆಳೆದಿದೆ, ತಂತ್ರಜ್ಞಾನ ಬೆಳೆದಿದೆ, ಎಲ್ಲವೂ ಇದೆ. ಆದರೆ ಮನುಷ್ಯನೊಳಗೆ ಇರಬೇಕಾಗಿರುವಂತಹದ್ದು ಯಾವುದು ಅಂದ್ರೆ ನೆಮ್ಮದಿ ಎನ್ನುವಂತಹದ್ದು, ಶಾಂತಿ ಎನ್ನುವಂತಹದ್ದು ಇವತ್ತು ಗಗನ ಕುಸುಮವಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಆ ಕಾಲದಲ್ಲೇ 1000 ವರ್ಷಗಳ ಹಿಂದೆ ರಾಜರಾಜರ ಮಧ್ಯದಲ್ಲಿ ನಡೆಯುವಂತಹ ಯುದ್ಧವನ್ನ ನಿಲ್ಲಿಸಿ ಶಾಂತಿಯನ್ನ ಸ್ಥಾಪನೆ ಮಾಡಿದಂತಹ, ಒಂದು ರೀತಿಯಲ್ಲಿ ಶಾಂತಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತಹ ಒಂದು ಕೀರ್ತಿ ಆದಿಜಗದ್ಗುರು ಶಿವರಾತ್ರೀಶ್ವರ ಭಗವತ್ಪಾದರಿಗೆ ಸಲ್ಲುವಂತಹ ಕೆಲಸ ಆಗುವಂತಹದ್ದು. ಇವತ್ತು ನಾವು ಈ ದಿನಗಳಲ್ಲಿ ನಾವೇನು ಮಾಡಬೇಕು ಅಂದ್ರೆ ಅವರ ಸ್ಮರಣೆಯನ್ನು ಮಾಡುವಂತಹ ನಾವುಗಳು ನಮ್ಮ ಮನಸ್ಸಿನೊಳಗೆ ನೆಮ್ಮದಿ ಶಾಂತಿಯನ್ನು ತಂದುಕೊಳ್ಳಬೇಕಾಗಿರುವಂತಹದ್ದು. ಇವತ್ತು ಶಾಂತಿಯನ್ನಾಗಲಿ ನೆಮ್ಮದಿಯನ್ನಾಗಲಿ ಯಾವುದೇ ಕೊಂಡುಕೊಳ್ಳುವಂತಹ ವಸ್ತು ಅಲ್ಲ, ಅದು ವ್ಯಾಪಾರ ಮಾಡುವಂತಹ ವಸ್ತು ಸಿಗುವಂತಹದ್ದಲ್ಲ, ಯಾರು ಕೊಡಲಿಕ್ಕೂ ಸಾಧ್ಯ ಆಗದೆ ಇರುವಂತಹದ್ದು. ಆದ್ರೆ ಅದು ನಮ್ಮೊಳಗೆ ನಾವು ಬೆಳೆಸಿಕೊಳ್ಳಬೇಕಾಗಿರುವಂತಹದ್ದು ಅತ್ಯಂತ ಅಗತ್ಯವಾಗಿರುವಂತಹದ್ದು. ಅಕ್ಕ ಮಹಾದೇವಿ ಹೇಳಿದಾಗೆ ಸಮಾಧಾನಿಯಾಗಿರಬೇಕು ಅನ್ನುವಂತಹ ಮಾತು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಳೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಳೆಂತಯ್ಯ ಅನ್ನುವ ಮಾತಿನಂತೆ ಹೇಳ್ಕೊಂಡು ಹೋಗಿ ಈ ಲೋಕದಲ್ಲಿ ಸುಖ ದುಃಖಗಳು ಬರ್ತಾ ಇರ್ತವೆ, ಏನೆಲ್ಲ ಬರ್ತಾ ಇರ್ತವೆ. ಆದ್ರೆ ಬಂದಾಗ ನಮ್ಮ ಮನಸ್ಸಿನಲ್ಲಿ ಏನಿರ್ಬೇಕು ಅಂದ್ರೆ ನೆಮ್ಮದಿ ಶಾಂತಿ ಅನ್ನುವಂತಹದ್ದು ಇರಬೇಕಾಗಿದೆ. ಅದೇ ದೊಡ್ಡ ಸಂಪತ್ತಾಗಿರುವಂತಹದ್ದು.
ಇವತ್ತು ಮನುಷ್ಯರಿಗೆ ಬೇಕಾಗಿರುವ ದೊಡ್ಡ ಸಂಪತ್ತು ಅಂದ್ರೆ ಸುಖ, ಶಾಂತಿ, ನೆಮ್ಮದಿ ಎನ್ನುವಂತಹ ಒಂದು ಸಂಪತ್ತು. ಅಂತಹ ಸಂಪತ್ತನ್ನ ಈ ನಾಡಿನಲ್ಲಿ ಬಿತ್ತಿದವರು ಆದಿ ಜಗದ್ಗುರುಗಳು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಡ್ತಾ, ಅವರು ಬಿತ್ತಿದಂತಹ ಬೀಜ ಇವತ್ತು ವಟವೃಕ್ಷವಾಗಿ ಬೆಳೆದಿರುವಂತಹದ್ದು. ಇವತ್ತು ಲಿಂಗೈಕ್ಯ ರಾಜೇಂದ್ರ ಮಹಾಸ್ವಾಮಿಗಳವರು ಇದಕ್ಕೊಂದು ಬಹಳ ದೊಡ್ಡ ರೂಪವನ್ನು ಕೊಡುವುದರ ಮುಖಾಂತರವಾಗಿ ಇದಕ್ಕೊಂದು ಶೈಕ್ಷಣಿಕವಾದಂತಹ, ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಹುದೊಡ್ಡ ಆಯಾಮವನ್ನು ತಂದು ಕೊಡುವಂತ ಕೆಲಸವನ್ನ ಪೂಜ್ಯ ಲಿಂಗೈಕ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ತಂದು ಕೊಟ್ಟಂತಹ ಅವರು. ಅವರ ನಂತರ ಶಿವರಾತ್ರಿ ದೇಶಿಕೇನ ಮಹಾಸ್ವಾಮಿಗಳವರು ಇದನ್ನು ಮತ್ತಷ್ಟು ವಿಸ್ತಾರಗೊಳಿಸುವಂತ ಕೆಲಸವನ್ನ ಮಾಡಿ ಇವತ್ತು ಜಗತ್ತಿನಲ್ಲೇ ಎಲ್ಲ ಕಡೆಯೂ ಕೂಡ ನಮ್ಮ ಭಾರತದ ಸಂಸ್ಕೃತಿ ಪರಂಪರೆಯನ್ನ ಬಿತ್ತುವಂತ ಕೆಲಸವನ್ನ ಪೂಜ್ಯರು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರುವಂತಹದ್ದು ನಮ್ಮೆಲ್ಲರ ಭಾಗ್ಯ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಡ್ತಾ ನಾವಿವತ್ತು ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ. ಲೈವ್ಸ್ ಆಫ್ ಗ್ರೇಟ್ ಮೆನ್ ರಿಮೈಂಡರ್ಸ್ ಮೇಕ್ ಅವರ್ ಲೈಫ್ ಸಬ್ಲೈಮ್ ಅನ್ನುವಂತಹ ಮಾತಿದೆ. ಅಂದ್ರೆ ಮಹಾತ್ಮರನ್ನ ಯಾಕೆ ನೆನೆಸ್ಕೊಳ್ತೇವೆ ಅಂತಂದ್ರೆ ಅವರ ಮೂಲಕ, ಅವರ ನೆನಪಿನ ಮೂಲಕ ನಮ್ಮ ಬದುಕನ್ನ ಹಸನು ಮಾಡಿಕೊಳ್ಳುವಂತಹದ್ದು, ನಮ್ಮ ಜೀವನವನ್ನ ಪವಿತ್ರ ಮಾಡಿಕೊಳ್ಳೋದಕ್ಕಾಗಿ ನಾವು ಅವರ ಮಹಾತ್ಮರನ್ನ ನೆನೆಸ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ನಮ್ಮ ನಡೆನುಡಿಯಲ್ಲಿ, ನಮ್ಮ ಆಚಾರ ವಿಚಾರಗಳಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ವೃತ್ತಿಯಲ್ಲಿ ಅಂತಹ ಒಳಿತನ್ನ ನಾವೆಲ್ಲರೂ ಕೂಡ ಸಂಪಾದನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದಾಗ ಇಂತಹ ಜಯಂತಿಯಲ್ಲಿ ಪಾಲ್ಗೊಂಡಂತಕ್ಕೂ ಕೂಡ ಸಾರ್ಥಕ ಆಗುವಂತಹದ್ದು ನಮ್ಮ ಮಾತನ್ನ ಹೇಳ್ತಾ, ನಿಜವಾಗಲೂ ವಿಶೇಷವಾಗಿ ಮಳವಳ್ಳಿಯ ಈ ಒಂದು ಜಯಂತಿಗೆ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ಇದು. ಉದ್ಘಾಟನೆಯನ್ನ ರಾಷ್ಟ್ರಪತಿಗಳು ಮಾಡಿದ್ರೆ ಸಮಾರೋಪವನ್ನ ಮುಖ್ಯಮಂತ್ರಿಗಳು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಬಿಡುವಿಲ್ಲದ ಕಾರ್ಯಕ್ರಮ. ಮೊನ್ನೆ ತಾನೇ ಅವರು ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ, ಬಹಳ ಒಂದು ಬೆಂಕಿಯ ವಾತಾವರಣ, 10-11 ಗಂಟೆ ಆದ್ರೂ ಕೂಡ ಉತ್ತರವನ್ನ ಕೊಟ್ಕೊಂಡು ಕುಳಿತಿದ್ರು. ಜಿಗಾಬಂದಿಯಾಗಿ ಕೂತಿದ್ರು ಅವರು. ಅದೆಲ್ಲವನ್ನ ಇಟ್ಕೊಂಡು ಕೂಡ ಸಿದ್ದರಾಮಯ್ಯನವ್ರು ಹೇಗಿರ್ತಾರಪ್ಪ ಅಂದ್ರೆ ಎಲ್ಲೇ ಹೋಗ್ಲಿ ಸಮಾಧಾನವಾಗಿ ಇರ್ತಾರೆ. ಯಾವಾಗಲೂ ಕೂಡ ಏನೇ ಬರಲಿ ಏನೇ ಆಗಲಿ ಎಲ್ಲವನ್ನೂ ಕೂಡ ಸಹಿಸ್ಕೊಂಡು ಸಮಾಧಾನವಾಗಿರುವಂತಹ ವ್ಯಕ್ತಿತ್ವ ಸಿದ್ದರಾಮಯ್ಯನವರು ಇರುವಂತಹದ್ದು. ಹಾಗೆ ರಾಷ್ಟ್ರಪತಿಗಳು ಅದನ್ನು ಉದ್ಘಾಟನೆ ಮಾಡಿದ್ರು. ಇವತ್ತು ಅದರ ಮುಕ್ತಾಯ ಸಮಾರಂಭದ ಭಾಷಣವನ್ನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಡುವಂತಹ ಅವರು ಅನೇಕರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಂತ್ರಿವರಿಯರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ಕನಕಪುರ ದೇಗುಲ ಮಠದ ಸ್ವಾಮಿಗಳವರಿಗೆ ನಿಜವಾಗ್ಲೂ ಧನ್ಯತೆಯ ಭಾವ ಯಾರಿಗೆ ಬಂದಿದೆ ಅಂದ್ರೆ ನಿಮ್ಮೆಲ್ಲರಿಗೂ ಬಂದಿದ್ರೆ ಅದರೆಲ್ಲ ಒಂದು ಭಾಗ ಕನಕಪುರ ದೇಗುಲ ನಿರ್ವಾಣ ಮಹಾಸ್ವಾಮಿಗಳವರಿಗೆ ಬಂದಿರುವಂತಹದ್ದು. ಅವರಿಗೆ ಬಹಳ ಸಂಕಲ್ಪ ಇತ್ತು, ಇದೊಂದು ನೋವಿತ್ತು, ಅವರಿಗೆ ಕೊರತೆ ಇತ್ತು, ಅವರಿಗೆ ಇದಾಗ್ಲಿಲ್ವಲ್ಲ ಮಾಡ್ಲಿಲ್ವಲ್ಲ ಅಂತ ಹೇಳಿ ಅವರಿಗೆ ಇವತ್ತೆಲ್ಲ ನೋಡಿ ಅವರಿಗೆ ಎಷ್ಟು ಧನ್ಯತೆ ಬಂದಿದೆ ಅಂದ್ರೆ ಆ ಧನ್ಯತಾ ಭಾವವನ್ನ ಅವರ ಸಂತೋಷವಾಗಿ ಅವರ ಮನಸ್ಸಿನಲ್ಲಿ ಅನುಭವಿಸ್ತಾ ಇರುವಂತಹದ್ದು, ಅವರ ಸಂಕಲ್ಪ ಇವತ್ತು ಸಾಕಾರಗೊಂಡಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ಹಿರಿಯ ಶ್ರೀಗಳಾದ ಚನ್ನಬಸವ ಸ್ವಾಮಿಗಳವರು, ಅವರ ನೇತೃತ್ವ, ನರೇಂದ್ರ ಸ್ವಾಮಿಯವರು ಮತ್ತೆ ಅನ್ನದಾನಿ ಮತ್ತಿತರ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಅತ್ಯಂತ 3 ಜನ ಪುಟ್ಟರಾಜು ಕೂಡ ಇದಕ್ಕೆ ಕೈ ಜೋಡಿಸಿರುವಂತಹ ಅವರು, ಅವರೆಲ್ಲರ ಶ್ರಮ, ಅದಕ್ಕಿಂತ ಹೆಚ್ಚಾಗಿ ಮಳವಳ್ಳಿ ತಾಲೂಕಿನ ಭಕ್ತವೃಂದ ನೀವೆಲ್ಲರೂ ಕೂಡ ಅದಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದೀರಿ. ನಿಮ್ಮೆಲ್ಲರ ಒಂದು ಸಹಭಾಗಿತ್ವ ಸಹಕಾರದೊಂದಿಗೆ ಇದು ಯಶಸ್ವಿಗೊಂಡಿದೆ. ಪೂಜ್ಯರ ಆಶೀರ್ವಾದ ಮಾರ್ಗದರ್ಶನದೊಂದಿಗೆ ಇದು ಅತ್ಯಂತ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮವಾಗಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಹಾತ್ಮರ ಎನೆಗೆ ನೆನ್ನುವ ನೆನೆಹಾಲಾಗಲೇ ಉದಯ ಅನ್ನುವ ಹಾಗೆ ಮಹಾತ್ಮರನ್ನು ನೆನೆಸಿಕೊಳ್ಳುವುದೇ ಬದುಕಿನ ಉದಯ ಅನ್ನುವ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಬಸವಾದಿ ಪ್ರಮತರ ಕೃಪೆಯಲ್ಲಿ ಅಂತ ಹಾರೈಸ್ತಾ 12 ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ.